ಎಲ್ಲರಿಗೂ ಪೋಡಿ ಏನಾಯ್ತು ನಡಿಯಲ್ಲ ಸರ್. ಕೃಷ್ಣಪ್ಪ ಅಂತ ನಾವು ತಿರುಮಶೆಟ್ಟಹಳ್ಳಿ. ನಮ್ಮ ತಂದೆಗೆ 83ರಲ್ಲಿ 31 ಗುಂಟೆ ಸಾಗುವಳಿ ಚೀಟಿ ಕೊಟ್ಟಿದ್ರು. ಕ್ರಮೇಣ ಸರ್ವೆ ಮಾಡಿ 22 ಗುಂಟೆಗೆ ಪಕ್ಕ ಕೊಟ್ಟರು. ಆ 22 ಗುಂಟೆ ಇದ್ದಿದ್ರನ್ನ ರಾಜಕೀಯ ವ್ಯಕ್ತಿಗಳಿಗೆ ಸೇರಿಬಿಟ್ಟು 19 ಗುಂಟೆ ಮಾಡಿಸಿದ್ರು. ರಾಜಕೀಯ ವ್ಯಕ್ತಿಗಳಿಗೆ ಸೇರಿ ನಮ್ಮ ಮನೆಯವರು ಸೇರಿ 22 ಗುಂಟೆ ಇದ್ದಿದ್ರೆ 19 ಗುಂಟೆ ಮಾಡಿಸಿದ್ರು. 19 ಗುಂಟೆ ಪೋಡಿ ಮಾಡಿ ಕೊಡಿ ಅಂತೇಳಿ ಏಡಿಯಿಂದ ಹೊಸಕೋಟೆಗೆ ನಾನು ಪೋಡಿ ಮಾಡಕ್ಕೆ ಕೊಟ್ಟೆ. ಮಧ್ಯವರ್ತಿಗಳು ತುಂಬಾ ಇದ್ದಾರೆ ಅಲ್ಲಿ. ಮಧ್ಯವರ್ತಿಗಳ ಫೈಲ್ ಹಾಕ್ಸಿಬಿಟ್ರು. ಕೃಷ್ಣಪ್ಪ, ಎಸ್ ಸರ್. ನಿಮ್ಮ ಕೇಸು 31 ಗುಂಟೆ ಇದ್ದದನ್ನ 19 ಗುಂಟೆ ಸೇರ್ಕೊಂಡ್ಬಿಟ್ಟು ಮಾಡಿದ್ದಾರೆ ಅಂತ ಚಾಲೆಂಜ್ ಮಾಡ್ಬೇಕು ಕೋರ್ಟ್ ಅಲ್ಲಿ. ಯಾಕೆ ಮಾಡಿದ್, ಏನ್ ಮಾಡಿದ್, ಕೋರ್ಟ್ಗೆ ಹೋಗ್ಬೇಕು ನೀವು. ಅದೇ ಹಳ್ಳಿ ರಾಜಕೀಯದವರು ತುಂಬಾ ಜಾಸ್ತಿ ಇದೆ. ಸಬ್ಮಿಷನ್ ಸರ್ ಅವರು 31 ಗುಂಟೆ ಮಂಜೂರಿ ಆಗಿರುತ್ತೆ ಸರ್. 19 ಗುಂಟೆ ಪೊಸಿಷನ್ ಅಂತ ತಾಲೂಕು ಸರ್ ಸ್ಕೆಚ್ ಮಾಡಿ ಕೊಟ್ಟಿರ್ತಾರೆ. ಅವ್ರಿಗೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ. ಅಲ್ಲಪ್ಪ, 31 ಗುಂಟೆ ಗ್ರಾಂಟ್ ಆಗಿದೆಯಾ? ಹೌದು ಸರ್. 19 ಗುಂಟೆ ಏನ್ ಕೊಡ್ತೀರಿ? ಅಲ್ಲ, ಅವ್ರ ಪೊಸಿಷನ್ ಇರೋದೇ 19 ಗುಂಟೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದನ್ನ ಅಲ್ಲ, ಗ್ರಾಂಟ್ ಆಗಿದ್ 31 ಗುಂಟೆ. ಸರ್, ನೀವು ಸ್ಪಾಟ್ ಹೋಗೋ ಪೊಸಿಷನ್ 19 ಗುಂಟೆ. ಸರ್, ಚೇಂಜ್ ಮಾಡ್ಬೇಕಲ್ಲ. ಅದಕ್ಕೆ ಡಿಲಿಮಿಟ್ ಮಾಡೋದಕ್ಕೆ ತಹಶೀಲ್ದಾರ್ ನೋಟಿಸ್ ಕೊಟ್ಟಾಗ ಅವ್ರು ತಕರಾರು ಮಾಡ್ತಾರೆ ಸರ್. ಅಲ್ಲಿ ಲ್ಯಾಂಡ್ ಇಲ್ಲ, 31 ಗುಂಟೆ ಇಲ್ಲ ಸರ್. ಮತ್ತೆ ಮೊನ್ನೆ ಜಾಯಿಂಟ್ ಸರ್ವೆ ಮಾಡಿದ್ವಿ ಸರ್. 22 ಗುಂಟೆ ಪೊಸಿಷನ್ ಇದ್ದಾರೆ ಸರ್. ಅದಕ್ಕೆ ಪೋಡಿ ಮಾಡಕ್ಕೆ ಈಗ ಒಪ್ಕೊಂಡಿದ್ದಾರೆ ಸರ್. ಈಗ ಮುನಿಯಮ್ಮ ಯಾರು? ನಮ್ಮ ತಂದೆ ಸರ್. ನಮ್ಮ ತಂದೆ ಮುನಿಯಮ್ಮ ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡತಿ ಸರ್. ಅವ್ರಿಗೆ 16 ಗುಂಟೆ. ಹೌದು ಸರ್. ಅದು ನಮ್ಮ ತಂದೆ ಇದಾಗ ವಿಭಾಗ ಆಗಿತ್ತು ಸರ್. ಯಜಮಾನ್ರೆ, ನಿಮ್ಮ ಮುನಿಯಪ್ಪ ನಿಮ್ಮ ಅಪ್ಪನ? ಮುನಿಯಪ್ಪ ನಿಮ್ಮಪ್ಪ? ಹೌದು ಸರ್. ಅದರಲ್ಲಿ ಸರ್ವೆ ನಂಬರು 5ರಲ್ಲಿ 31 ಗುಂಟೆ ಮಂಜೂರಾಗಿದ್ದು. ಕರೆಕ್ಟ್ ಸರ್. ಒಂದ್ ನಿಮಿಷ. ನಿಮ್ಮ ಮುನಿಯಮ್ಮ ಅಂದ್ರೆ ಯಾರು? ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಹೆಂಡತಿ ಸರ್. ಅಣ್ಣ ಹೆಂಡತಿ 16 ಗುಂಟೆ. ಎಸ್ ಸರ್. ನಿಮ್ಗೆ 15 ಗುಂಟೆ. ಹೌದು ಸರ್. 31 ಗುಂಟೆ ಸರಿ ಆಯ್ತಲ್ಲ? ಇಲ್ಲ, ಅದಕ್ಕೇನು ಗೊತ್ತಾ ಸರ್, ಅದು ಸಾಗುವಳಿ ಚೀಟಿ ಕೊಡಕ್ಕೆ ಮುಂಚೆ ಸರ್ವೆ ಮಾಡಿರಲಿಲ್ಲ. ಸಾಗುವಳಿ ಚೀಟಿ ಕೊಟ್ಟರು. ಆಮೇಲೆ ತಹಸೀಲ್ದಾರು ಕನ್ಸರ್ನ್ ಆಫೀಸರ್ಸ್ ಅಲ್ಲಿ ವಿಸಿಟ್ ಮಾಡಿ ಪಕ್ಕ ದೃಢೀಕರಣ ಮಾಡಿ 22 ಗುಂಟೆ ಕೊಟ್ಟರು ಸರ್. ವಿ ಆರ್ ಸ್ಯಾಟಿಸ್ಫೈಡ್. ಆ 22 ಗುಂಟೆ ಅಂದರೆ 31 ಗುಂಟೆಯಲ್ಲಿ ನಾನು, ನಮ್ಮ ಅಣ್ಣ, ನಮ್ಮ ತಂದೆ ಇರುವಾಗ ವಿಭಾಗ ಆಗಿತ್ತು 16 ಗುಂಟೆ 15 ಗುಂಟೆಗೆ. ಆದರೆ ಮಾಡ್ಬಿಟ್ರು ಸರ್. 22 ಗುಂಟೆ ನಮ್ಮ ಪೋಡಿ ಮಾಡಕ್ಕೆ ಬಿಡಲಿಲ್ಲ ರಾಜಕೀಯ ವ್ಯಕ್ತಿಗಳು. ಅದು ನಮ್ಮವರು ಅವ್ರ ಹತ್ರ ಸೇರ್ಕೊಂಡ್ಬಿಟ್ಟವ್ರೆ ಸರ್. ನೀವು ಬರೀ ರಾಜಕೀಯ ವ್ಯಕ್ತಿಗಳು ಹೇಳ್ಬೇಡಿ. ನನಗೆ ಬೇಕಾಗಿರೋದು ನಿಮ್ಮ 31 ಗುಂಟೆ ಜಮೀನಲ್ಲಿ ಬೇರೆ ಯಾರಾದ್ರು ಕಬಳಿಸಿದಾರಾ? ಇಲ್ಲ ಸರ್. ನೀವು ಜಾಗನೇ ಇಲ್ಲ ಅಲ್ಲಿ. ಹೌದು ಸರ್. ಜಾಗ ಎಷ್ಟಿದೆ ಅಷ್ಟು ಕೊಟ್ಟಿದ್ದಾರೆ. ಎಸ್ ಸರ್. ಕೋರ್ಟ್ ಹೋಗ್ಬೇಕು. ನೀವು ಜಾಗ ಜಾಸ್ತಿ ಬೇಕು ಅಂದ್ರೆ ಗ್ರಾಂಟ್ ಮಾಡ್ಬೇಕಾದ್ರೆ ನೋಡಿಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲ್ಲ, ಅವ್ರು ಕೊಟ್ಬಿಡ್ತಾರೆ. ಅದು ಸ್ಪಾಟ್ ಬಂದಾಗ ಕಮ್ಮಿ ಇದೆ. ಎಸ್ ಸರ್. ಇವಾಗ ಎಷ್ಟಿದೆ ಕಮ್ಮಿ? ಸರ್ 22 ಗುಂಟೆ ಇದೆ ಸರ್. 22 ಗುಂಟೆ ಇಬ್ರು ಡಿವೈಡ್ ಮಾಡ್ಕೊಂಡಿದಾರ. ಎಸ್ 22 ಗುಂಟೆ ಇದೆ ಅಂತ. ಅದೇ ಟೋಟಲ್ 22 ಗುಂಟೆ ಇಬ್ರು ಸೇರಿ. ಎಸ್ ಸರ್, ಇಬ್ರು ಸೇರಿ. ಅವ್ರ ಅತ್ತಿಗೆ ಅವ್ರಿಬ್ರು ಸೇರಿ. ಎಸ್ ಸರ್. ಅಷ್ಟು ಮಾಡ್ಕೊಡಿ ಅವ್ರಿಗೆ. ಸರ್. ಎಸ್ ಸರ್. ಸರ್, ನಮಗೇನು ರೀಸೆಂಟ್ ADLR ಸಾಹೇಬ್ರೆಲ್ಲ ಬಂದು ತಹಸೀಲ್ದಾರು ಪ್ರಕಾಶ್ ವಿ ಎಲ್ಲ ಬಂದು ಏನು ಮಾಡಿದ್ರು, ಐ ಆರ್ ಸ್ಯಾಟಿಸ್ಫೈಡ್ ಸರ್. ನಾನು ಖುಷಿ ಇದೆ. ನನಗೆ 8 ಗುಂಟೆ ಬರ್ತಾ ಇದೆ, ಖುಷಿ ಇದೆ. ಅವ್ರು ನಮ್ಮ ಅಣ್ಣವ್ರಿಗೆ 14 ಗುಂಟೆ ಬರ್ತಾ ಇದೆ. ಅವರು ಮತ್ತೆ ಅಬ್ಜೆಕ್ಷನ್ ಹಾಕಿದ್ದಾರೆ, ಪೋಡಿ ಮಾಡಬೇಡಿ ಅಂತ. ತಹಸೀಲ್ದಾರ್ಗೆ ಲೆಟರ್ ಕೊಟ್ಟಾಗ ಫೈಲ್ ಎಸ್ಬಿಟ್ರು ಸರ್. ನಾನೇ ಲೋಕಾಯುಕ್ತ ಹಾಕಿದ್ರೆ ನಮ್ಗೆ ಒಳ್ಳೇದಾಗ್ತಾ ಇದೆ. ಈಗ ತಮ್ಮಿಂದ ಒಳ್ಳೇದಾಗ್ತಾ ಇದೆ. ಕೃಷ್ಣಪ್ಪ, ನಿಮ್ಮ ಮತ್ತು ನಿಮ್ಮ ಅಣ್ಣ ತಮ್ಮದ್ರ ಜಗಳ ಆದ್ರೆ ನೀವು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಇಬ್ರು ಜಗಳ ಇಲ್ಲ ಅಂದ್ರೆ ನಾನಿಬ್ರಿಗೂ ಅರ್ಧ ಆರ್ಡರ್ ಮಾಡ್ತೀನಿ. ಅವ್ರು ಮಾಡ್ತಾರೆ ಕಾನೂನುಬದ್ಧವಾಗಿ. ನಿಮ್ಮ ಅಣ್ಣ ಬೇಕಲ್ಲ, ನಿಮ್ಮ ಅಣ್ಣ ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರು ಕೊಟ್ಟಿದ್ದಾರೆ ಸರ್. ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಕೋರ್ಟ್ ಸ್ಟೇ ಇದೆ ಅಂತ ಕೊಟ್ಟಿದ್ದಾರೆ ಸರ್. ಕೋರ್ಟ್ ಕಾಪಿನ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗ್ಬೇಕು ನೀವು. ಕೋರ್ಟ್ಗೆ ಹೋಗಿದ್ದಾರಾ? ಹೋಗಿದೆ ಸರ್. ಸರ್, ಅವ್ರ ಬ್ರದರ್ ಸರ್. ಸರ್ ನಾವು ಎಷ್ಟು? ಸರ್ 180/2025 ಸರ್. 180/2025. 180. ಎಸ್ ಸರ್. ಆಫ್ 2025. 180/2025 ಸರ್. ಯಾವ ಕೋರ್ಟು? ಇಲ್ಲಿ ಹೊಸಕೋಟೆ. ಅಲ್ಲ, JMFC ಹೊಸಕೋಟೆ ಸರ್. ಈ ವಸ್ತು ಸೂಪು ಪೋಡಿ ಮಾಡಕ್ಕೆ ಬಿಡ್ತಾ ಇಲ್ಲ ಸರ್. ನಾವೇನು ಸರ್ ಮಾಡೋದು, ನಾನು ಲೋಕಕ್ಕೆ ಹಾಕೋದು ನಮಗೆ ಈಗ ಒಳ್ಳೇದಾಗ್ತಾ ಇದೆ ಸರ್. ಅದರಲ್ಲಿ ಭಾಗ 1, ಭಾಗ 2 ಮಾಡಿ ಸರ್. ಇವಾಗ ಪೋಡಿಗೆ ಅವರು ಮಾಡಿ 31 ಗುಂಟೆಯಲ್ಲಿ ಇವಾಗ 19 ಗುಂಟೆ ಆಗಿದೆ ಅಂದ್ರೆ, ಎಸ್ ಸರ್, ನಿಮಗೂ ಅವ್ರಿಗೂ ಮಾಡಬೇಕು ಅಂದ್ರೆ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ, ಆಗೋದಿಲ್ಲ ಅಂತ. ಕೋರ್ಟಲ್ಲಿ ನಿನ್ಗೆಷ್ಟು ಅವ್ರಿಗೆಷ್ಟು ಡಿಸೈಡ್ ಆಗಬೇಕು. ನಿಮ್ಮ ಮುನಿಯಮ್ಮ ನಿಮ್ಮ ಅತ್ತೆಗೆ ತಾನೇ ಅದಕ್ಕೆ ಸರ್ ಅವರೇ ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ.
ಕೋರ್ಟಲ್ಲಿ ಡಿಸೈಡ್ ಆಗ್ಬೇಕು. ಸರ್ ರಾಜಕೀಯದಲ್ಲಿ ಇದು ಮಾಡ್ತಾರೆ ಸರ್. ರಾಜಕೀಯ ಕೋರ್ಟ್ಗೆಲ್ಲ ಬರಲ್ಲ ರೀ, ಸುಮ್ಮನೆ ರಾಜಕೀಯ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್ ಅವರನ್ನು. ಕೃಷ್ಣಪ್ಪ, ಸರ್ ನಿಮ್ಮ ಕೋರ್ಟ್ಗೆ ಲೋಕಾಯುಕ್ತ ಯಾವ ರಾಜಕೀಯ ಇಲ್ಲ. ಕೋರ್ಟಲ್ಲಿ ನಿಮ್ಮ ಅಜ್ಜಿ ಹೋಗಿ ನಿಮ್ಮ ಅತ್ತಿಗೆ ಕೇಸ್ ಹಾಕಿರೋದ್ರಿಂದ ಕೋರ್ಟ್ ಡಿಸೈಡ್ ಮಾಡಬೇಕು. ನೀನು ರೈತಲ್ಲಿ ಹೋಗಲ್ಲ, ಎಷ್ಟಿದೆ ಅಷ್ಟು ಅರ್ಧ ನಿನಗೆ ಅರ್ಧ ಅವ್ರಿಗೆ ಅಷ್ಟೇ. ಎಸ್ ಸರ್. ಲೇಟ್ ಆಗುತ್ತೆ ಅಷ್ಟೇ ಕೋರ್ಟಲ್ಲಿ. ಏನು ಮಾಡ್ಬೇಕು? ಅವ್ರು ಬಂದು ಸೆಟ್ಲ್ ಮಾಡ್ಬಿಡ್ತಾ ಇದ್ವಿ, ಬಂದಿಲ್ಲ ಅವರು, ನಾವೇನು ಮಾಡೋದು? ಅಲ್ಲ ಸರ್, ಆಮೇಲೆ ಅದೇ 31 ಗುಂಟೆನಲ್ಲಿ ನಾವು ಅಣ್ಣ ತಮ್ಮಂದ್ರು ಇದು ರಸ್ತೆ ಮಾಡ್ಕೊಂಡ್ರಿ ಸರ್. ಪಬ್ಲಿಕ್ ಓಡಾಡ್ತಾರೆ, ನಾವು ಓಡಾಡ್ತೀರಿ. ನಮ್ಮ ಅಣ್ಣನ ಮಗ ಸಿದ್ದೇಶ್ ಕುಮಾರ್ ಅಂತೇಳಿ ಉದ್ದೇಶಪೂರ್ವಕವಾಗಿ ನನಗೆ ತೊಂದರೆ ಮಾಡ್ಬೇಕು, ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡ್ಕೊಂಡು ಸಿಟ್ ಹಾಕ್ಬಿಟ್ಟವನೆ. ಇವಾಗ ನಿಮ್ಮ ಒಂದು ನಿಮಿಷ ಸರ್, ಸಿಟ್ ಹಾಕ್ಬಿಟ್ಟವನೆ. ನಾನು ಮಾಡಿದ್ರೆ ಲೋಕಲ್ ಕಂಪ್ಲೇಂಟ್ ಕೊಟ್ಟೆ. ಆ ಪೊಲೀಸರು ಮ್ಯಾಕ್ಸಿಮಮ್ ನಮಗೆಲ್ಲ ಸಪೋರ್ಟ್ ಮಾಡಿ ಬಿಡಿಸಿ. ದೊಡ್ಡ ಸಿಟ್ ತೆಗಿಲ್ಲ ಸರ್ ಅವನು. ನಾಮೇಲೆ ಸುಳ್ಳು, ನೀವು ಹೇಳ್ದಂಗೆ ಸುಳ್ಳು ಕೇಸ್ ಮಾಡಿಸಿದ್ದೆ ನನ್ನ ಮೇಲೆ. ಕೋರ್ಟಲ್ಲಿ ಹೇಳೋಣ. ಕೃಷ್ಣಪ್ಪ, ನೀನು ಹೇಳಿದ್ದೆಲ್ಲ ನಿಮ್ಮ ಲಾಯರ್ ಮುಖಾಂತರ ಕೋರ್ಟ್ಗೆ ಹಾಕ್ಬೇಕು. ನೀನು ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ನೀನು ನೋವು ನಂಗೆ ಅರ್ಥ ಆಗುತ್ತೆ, ನನ್ನ ನೋವು ನಿಂಗೆ ಅರ್ಥ ಆಗ್ತಾ ಇಲ್ಲ. ಕೇಸಲ್ಲಿದ್ದರೆ ನನಗೆ ಕಟ್ಟಿದ್ದಾರೆ, ಲೋಕಾಯುಕ್ತ ಆಗ್ತಲ್ಲಿದೆ. ಕೋರ್ಟಲ್ಲಿ ಕೇಸ್ ಇದ್ದಾಗ ನೀವೇನು ಮಾಡಂಗಿಲ್ಲ ಅಂತ ಆಗ್ತಲ್ಲಿದೆ. ನಮ್ಮ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕೋರ್ಟಲ್ಲಿ ಡಿಸೈಡ್ ಮಾಡ್ಕೋಬೇಕು ನೀವು. It is the case of the complainant, though he filed application. ಆದ್ರೆ ಲೋಕಾಯುಕ್ತದಿಂದ ನಮ್ಗೆ ಸ್ವಲ್ಪ ಸಹಾಯ ಆಯ್ತು ಸರ್. ಏನಪ್ಪ? ಲೋಕಾಯುಕ್ತದಿಂದ ನಮ್ಗೆ ಸಹಾಯ ಆಯ್ತು ಸರ್. ಅಲ್ಲಪ್ಪ, ಲೋಕಾಯುಕ್ತ ನೀವಿಬ್ರು ಬಂದ್ರೆ ಇಬ್ರು ಸಹಾಯ ಮಾಡಕ್ಕೆ ನಾವಿರೋದು. ಸರಿ ಸರ್. ಕೋರ್ಟ್ಗೆ ಯಾರೋ ಒಬ್ಬರು ಹೋಗ್ಬಿಟ್ರೆ ನಮಗೆ ಪವರ್ ಇಲ್ಲ. ಡಿಸೈಡ್ ಕೋರ್ಟಲ್ಲಿ ಡಿಸೈಡ್ ಆಗ್ಬೇಕು. ಅಂದ್ರೆ 20 ವರ್ಷ 30 ವರ್ಷ ಆಗಿದೆ ಸರ್. ನಮ್ಮ ತಂದೆ ಹಿಂಗೆ ಫೈಟ್ ಕರ್ಕೊಂಬಂದ್ರೆ ನಾನು ಸೆಟ್ಲ್ ಮಾಡ್ತೀನಿ. ಅವ್ರಿಬ್ಬರನ್ನು ಕರ್ಕೊಂಬಂದ್ರೆ ನಮ್ಮ ಆಫೀಸ್ಗೆ ಅವ್ರು ಬರೋಲ್ಲ. 20 ವರ್ಷ 30 ವರ್ಷ ಏನು ಬೇಕಾಗಿಲ್ಲ. ಇನ್ನ ಸ್ವಲ್ಪ ಕೂದಲೆಲ್ಲ ಬ್ಲಾಕ್ ಇದೆ, ಪರವಾಗಿಲ್ಲ, ಕಪ್ಪಾಗುತ್ತೆ. ಏನು ಮಾಡಲಿ ನಾವು? ಈಗ ನಾವು ಹೋಗಕ್ಕಾಗ್ತಾ ಇಲ್ಲ ರಸ್ತೆನೇ. ವ್ಯವಸಾಯ ಮಾಡಿ 3 ವರ್ಷ ಆಯ್ತು ಸರ್, ಹಾಗೆ ಹಾಕಿಲ್ಲ ಸರ್. ಲಾರಿ ಹೋಗಕ್ಕಾಗಲ್ಲ. ಕೃಷ್ಣಪ್ಪ, ಲೋಕಾಯುಕ್ತ ಇರೋದು ಏನು ಅಂದ್ರೆ ಅಂತಮ್ಮನ ಮಧ್ಯದಲ್ಲಿ ಡಿಸ್ಪ್ಯೂಟ್ ಡಿಸೈಡ್ ಮಾಡಕ್ಕಲ್ಲ. ಅಧಿಕಾರಿಗಳು ಏನಾದರೂ ಅವ್ರ ಕೆಲಸ ಕರ್ತವ್ಯ ನಿರ್ವಹಣೆ ಮಾಡದೇ ಇದ್ದರೆ, ಡಿಲಿಕ್ಷನ್ ಆಫ್ ಡ್ಯೂಟಿ, ಮಾಲ್ ಅಡ್ಮಿನಿಸ್ಟ್ರೇಷನು, ಕರಪ್ಷನ್ ಇದ್ರೆ ಅವ್ರ ಮೇಲೆ ಅಧಿಕಾರಕ್ಕೆ ನಮ್ಮ ಪವರ್ ಇದೆ. ನೀವು ಅಂತಮ್ಮಂದರುಗಳು ಒದ್ದಾಡೋದಕ್ಕೆ ನಮಗೆ ಪವರ್ ಇಲ್ಲ. ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ವೆಂಕಟೇಶಯ್ಯ, ಇಟ್ ಇಸ್ ದಿ ಕೇಸ್ ಆಫ್ ದಿ ಕಂಪ್ಲೇಂಟ್. ಅಲ್ಲ, ಒಂದು ರಿಕ್ವೆಸ್ಟ್ ಸರ್. ನಾನು ಒಬ್ಬ ಗೌರ್ಮೆಂಟ್ ಅಫೀಷಿಯಲ್, ಆಡಿಟ್ ಆಫೀಸರ್ ಸರ್. ನಾ ಯಾರು ತೊಂದರೆ ಮಾಡಕ್ಕೆ ಹೋಗಿಲ್ಲ. ನಂಗೆ ತೊಂದರೆ ಮಾಡ್ತಾರ, ನಾ ಏನು ಸರ್ ಮಾಡೋದು? ಏನ್ ಮಾಡಕ್ಕಾಗತ್ತೆ? ಜೀವನದಲ್ಲಿ ಸತ್ಯ ಹರಿಶ್ಚಂದ್ರ ಬಿಟ್ಟಿಲ್ಲ, ನಮ್ಮ ಜನ ಮಹಾತ್ಮ ಗಾಂಧಿ ಬಿಟ್ಟಿಲ್ಲ, ನಿನ್ನ ಬಿಡ್ತಾರಾ? ಅದಕ್ಕೆ ಒಂದು ರಿಕ್ವೆಸ್ಟ್ ಸರ್, ಪೊಲೀಸರಿಗೆ ಹೆಚ್ಚು ಅಧಿಕಾರ ಕೊಡಿ ಸರ್. ರಸ್ತೆ ಹಾಕ್ಸ್ಬಾರ್ದು, ಎಲ್ಲ ಕಿತ್ತಾಕಿ ಅಂತ ಅಧಿಕಾರ ಕೊಡ್ಬೇಕು ಸರ್ ನೀವು. ಅದೆಲ್ಲ ಪವರ್ ಇಲ್ಲ ಕಣ ನನಗೆ. ನೀನ್ ಏನ್ ಕೆಲಸ ಮಾಡ್ತಾ ಇದ್ದೆ? ಆಡಿಟ್ ಆಫೀಸರ್. ಆಡಿಟ್ರು ಆಫೀಸರ್. ಆಡಿಟ್ರು ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಆಡಿಟ್ ಸೀನಿಯರ್ ಆಡಿಟ್ ಆಫೀಸರ್. ನೀವು ಅದೇ ಮೈಂಡೆಡ್ ಆಗಲ್ಲ. ರಿಟೈರ್ಡ್ ಆಗಿದ್ರೆ ಇನ್ನೂ ಇದೀರ ಅಲ್ಲೇ? ಇಲ್ಲ, ರಿಟೈರ್ಡ್ ಸರ್. ಇನ್ನೂ ಇದೀರಿ? ರಿಟೈರ್ಡ್ ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ರಿಟೈರ್ಡ್ ನಾನೊಬ್ಬ ಸಮಾಜದಲ್ಲಿ ವ್ಯಕ್ತಿ ಅಂತ ಇದ್ರೆ ಎಲ್ಲ ಆಗುತ್ತೆ. ನಾನು ಆಡಿಟರು ಅಂದ್ರೆ ಅವ್ರು ಕೇರೆ ಮಾಡಲ್ಲ ಮಗ ಅಂತ. ಸರಿ ಸರ್, ನಾನು ಸ್ವಂತ ಜೀವನದಲ್ಲಿ ರಸ್ತೆ ಬಿಟ್ಟಿದ್ದೀರಿ ಸರ್. ನಮಗೆ ಪಬ್ಲಿಕ್ಗೆ ರಸ್ತೆ ಬಿಟ್ಟಿದ್ದೀರಿ ಸರ್ ನಾವು. ಆಯ್ತು. ಇಟ್ ಇಸ್ ದಿ ಕೇಸ್ ಆಫ್ ದಿ ಕಂಪ್ಲೇಂಟ್ ದಟ್ ತಿರುಮಲ ಶೆಟ್ಟಿಹಳ್ಳಿ ವಿಲೇಜ್, ಸರ್ವೆ ನಂಬರ್ 5 within bracket 5P bar 12 31 guntas was granted to his father Muniyappa. After his death, the property was divided 16 guntas to his uncle, brother, and 15 guntas to him. The kata was not made by the authorities, therefore filed present complaint. Sri so and so ADLR, who is present, Assistant Director of Land Records. ಏನು ನಿಮ್ಮ ಹೆಸರು? ADLR. ಇಲ್ಲೇ ಇರ್ರಿ, ಓಡಬೇಡಿ. ಏನೇನು ADLR present submits that there is a dispute with regard to the extent between the party, between the complainant and his sister-in-law, who filed OS 180 up to 2025 before the JMFC court was quoted. Matter is pending. Therefore, he cannot take any action. To stop on careful perusal of the suit filed by Muniyamma, where the court will issue notice directed both the parties maintain status quo and the matter is still pending. Since the matter is still pending before the civil court in respect to very issue in question, this authority cannot proceed further in view of the provisions of section 8(1)B, reduction 9% that
ಸರ್ಕಾರಿ ಕಂಪ್ಲೇಂಟ್ because with liberty to the complaint to approach the competent civil court by filing his objections statement and in accordance with law. ಎಸ್ ವೆಂಕಟೇಶಯ್ಯ ಏನಾಯ್ತು ನಕಾಶೆದಾರಿ ಒತ್ತುವರಿ ತೆರವು ಮಾಡಿದ್ದೀರಾ ನಕಾಶದಾರಿ ಸರ್ ವಾಸ್ತವದಲ್ಲಿ ನಕಾಶೆ ರಸ್ತೆ ಇಲ್ಲ ಸರ್ ಅಲ್ಲಿ ನಕಾಶೆ ಅಂತ ರಸ್ತೆ ಇಲ್ಲ ಸರ್ ಅಲ್ಲಿ ಸ್ಪಾಟ್ ಹೋಗಿದೆ ಸರ್ ಚಿನ್ನನಗರ ಗ್ರಾಮ ಸರ್ವೆ ನಂಬರ್ 26 ಇದೆ ಸರ್ 7.5 ಗುಂಟೆ ಸ್ಥಳದಲ್ಲಿ ರಸ್ತೆಗಾಗಿ ಮೀಸಲಾಗಿಸಿದ್ದು ಸ್ಥಳ ಮೋಜಣಿ ಮೂಲಕ ಗುರುತಿಸಿ ಪ್ರಕರಣ 6 ಸರ್ವೆ ನಂಬರ್ 26 ಸರ್ ಪಕ್ಕದಲ್ಲಿ ಸರ್ಕಾರಿ ಕಾನೇಶ್ವರಿ ಜಾಗ ಇದ್ದು ಮಾಹಿತಿ ಕೊಡೋದು. ಸರ್ಕಾರಿ ಕಾನೇಶ್ವರಿಗೆ ಓಡಾಡೋದಾರಿ ಮಾಡ್ಕೊಡಿ ಸರ್ಕಾರಿ ಕಾಲೇಜ್ ಜಾಗ ಮಾಡ್ಕೊಂಡಿರ್ತಾರೆ ಅವರು. ಓಡಾಡಕ್ಕೆ ಇದೆಯಾ ಇಲ್ವಾ ಅಲ್ಲಿ? ಕಾನೇಶ್ವರಿ ಜಾಗ ಇದೆ ಅಂತ ಇದೆ ಸರ್. ಸರ್ ಜಿನ್ನಾಗರ ಗ್ರಾಮ ಸರ್ವೆ ನಂಬರ್ 26 ಸರ್ ಪ್ರಕರಣ ಸಂಖ್ಯೆ 6 ಸರ್ ಏನು